ನಾನು ಈಗಾಗಲೇ ಸದನದಲ್ಲಿ ಕೂಡ ಹೇಳಿದ್ದೇನೆ ಮತ್ತು ನಾಳೆ ಸಂಪೂರ್ಣವಾದ ಉತ್ತರನೂ ಕೂಡ ಸದನದಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು ಹೇಳಿದಾಗೆ ಯಾರು ಕೂಡ ಇದರಲ್ಲಿ ರಾಜಕಾರಣ ಮಾಡಬಾರದು ಅಂತ ಹೇಳಿದೆ. ನ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕಾನೂನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಒಬ್ಬ ವ್ಯಕ್ತಿ ಯಾರಾದರೂ ಕೂಡ ಒಂದು ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವರು ಆ ಕಂಪ್ಲೇಂಟ್ ತಗೊಂಡು FIR ಮಾಡಿ ತನಿಖೆ ಮಾಡಿ ಅದರ ಅಂತಿಮ ಮಾಡ್ತಾರೆ. ಅದರಲ್ಲಿ ಏನಾದರೂ ಕೂಡ ಕಂಡು ಬಂದರೆ ಅದಕ್ಕೆ ಬೇಕಾದಂಥ ಕೇಸ್ಗಳಾಕಿ ಮುಂದೆ ಕಾನೂನದ್ದು ನಡೆಯುತ್ತೆ. ಎಲ್ಲರೂ ಕೂಡ ಸೋಮವಾರ ಸದನದಲ್ಲಿ SIT ತನಿಖೆಯ ಮಧ್ಯಂತರ ವರದಿಯನ್ನೇ ಮಂಡಿಸ್ತಾರೆ ಅನ್ನುವಂತಹ ರೀತಿಯಲ್ಲಿ ಕುತೂಹಲದಿಂದ ಕಾಯ್ತಿದ್ದಾರೆ. ಆದರೆ ಕ್ರಿಮಿನಲ್ ಪ್ರೊಸೀಜರ್ ಪ್ರಕಾರ ಹೈಕೋರ್ಟ್ನಂತಹ ನ್ಯಾಯಪೀಠ ಆದೇಶ ನೀಡದ ಹೊರತು SIT ತನಿಖಾಧಿಕಾರಿಗಳು ಮಧ್ಯಂತರ ವರದಿಯನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಇದು ಕಾನೂನು. BNS 193 ಅಥವಾ CRPC 173 ಪ್ರಕಾರ ಅವರು ಬೆಳ್ತಂಗಡಿ ಪೊಲೀಸ್ ಕೋರ್ಟ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡಿದ ಮೇಲೇ ಸರ್ಕಾರಕ್ಕೆ ಅದು ಸಿಗತ್ತೆ ಅಥವಾ ಆನಂತರದಲ್ಲಿ ಸಿಗತ್ತೆ. ಅದಕ್ಕಿಂತಲೂ ಮಿಗಿಲಾಗಿ BNS 193/9 ಅಡಿಯಲ್ಲಿ ಕೋರ್ಟ್ ಎದುರು SIT ತನಿಖಾಧಿಕಾರಿಗಳು ನಮಗೆ ಇನ್ನೂ ಹೆಚ್ಚಿನ ದಿನ ಬೇಕು ತನಿಖೆ ಮಾಡಲಿಕ್ಕೆ ಅಂತ ಕೇಳ್ಕೋಬಹುದು. ಇದೆಲ್ಲದರ ಜೊತೆಯಲ್ಲಿ ಏನು ಪ್ರತಿಪಕ್ಷಗಳು ನಮಗೆ ಬೇಕೇ ಬೇಕು ಅಂತಹ ತೀರಾ ಓದಿಕೊಂಡಿರದವರ ರೀತಿಯಲ್ಲಿ ಮಧ್ಯಂತರ ವರದಿಯನ್ನು ಕೇಳ್ತಿದ್ದಾರೆ. ಅದು ಸಾಧ್ಯ ಇಲ್ಲ. ಆದರೆ ಒಂದು ಕೆಲಸ ಆಗತ್ತೆ, ಗೃಹ ಸಚಿವರು ಮೊಹಂತಿಯವರ ಮೂಲಕ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಬಹುದು. ಇದು ಕಾನೂನು. ಇದೇ ಕಾರಣಕ್ಕೋಸ್ಕರನೇ ಗೃಹ ಸಚಿವ ಪರಮೇಶ್ವರ್ ಅವರು ಬಹುಮುಖ್ಯವಾಗಿ 4 ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ಕೊಡುವ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ವಿನಃ ಮಧ್ಯಂತರ ವರದಿಯನ್ನೇ ಕೊಡ್ತೀನಿ ಅನ್ನೋದನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳುತ್ತಿಲ್ಲ. ಅದರ ಅರ್ಥ ಸೋಮವಾರ ಮಧ್ಯಂತರ ವರದಿ ಸಬ್ಮಿಟ್ ಆಗುತ್ತೆ ಅನ್ನುವಂತಹ ಮೂರ್ಖರ ರೀತಿಯ ವಾದ ಸುಳ್ಳಾಗತ್ತೆ. ಎರಡನೇ ವಿಚಾರ, ಈ ಪ್ರಕರಣದಲ್ಲಿ ಯಾರೂ ಕೂಡ ರಾಜಕಾರಣ ಮಾಡಬಾರದು ಅನ್ನುವಂತಹ ಸುಳಿವನ್ನು ಕೊಡ್ತಿದ್ದಾರೆ. ಅಂದರೆ ಇಲ್ಲಿ ಏನಾಗಬಹುದು, ಅವರು ಕೊಡೋ ಮಾಹಿತಿ, ಅವರಿಗೆ ಸಿಕ್ಕಿರುವಂತಹ ಮಾಹಿತಿ ಬೇರೆ ರೀತಿಯಲ್ಲಿದೆಯಾ? ಎರಡೂ ಕಡೆನೂ ಯೋಚನೆ ಮಾಡಿ. ಒಂದು ಪರವಾಗಿ ವಾದಿಸ್ತಿರುವಂಥವರಿಗೆ ಇದೇನಾದರೂ ವಿರುದ್ಧ ಬಂದರೆ ರಾಜಕಾರಣ ಅನ್ನುವಂಥದ್ದು, ಅಥವಾ ಇದರ ವಿರುದ್ಧ ನಿಂತಿರುವವರಿಗೆ ಅವರಿಗೆ ವಿರುದ್ಧ ಅನಿಸುವಂತಹ ರೀತಿಯಲ್ಲಿ ಏನಾದರೂ ರಿಪೋರ್ಟ್ ಬಂದರೆ, ಮಾಹಿತಿ ಸಿಕ್ಕಿದ್ರೆ ಅದನ್ನೂ ರಾಜಕಾರಣ ಅನ್ನುವಂತಹ ಸ್ಥಿತಿಗೆ ಈಗ BJP ಮತ್ತು ಕಾಂಗ್ರೆಸ್ನ ನಾಯಕರು ಈ ಪ್ರಕರಣವನ್ನು ತಂದು ಬಿಸಾಕಿದ್ದಾರೆ. ಖುದ್ದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಇದು ಷಡ್ಯಂತ್ರ ಅಂತ ಹೇಳಿದ ಮೇಲೆ SIT ನೀಡಬಹುದಾದಂತಹ ಮಾಹಿತಿಯ ವಿಶ್ವಾಸಾರ್ಹತೆ ಎಲ್ಲಿಗೆ ಬಂದು ನಿಲ್ಲತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ಅದನ್ನೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಸ್ಪಷ್ಟವಾಗಿ ಹೇಳಿರುವಂಥದ್ದು. ಇದು ಮಧ್ಯಂತರ ವರದಿಯಲ್ಲ, ಪೂರ್ಣ ಮಾಹಿತಿ ಕೊಡಬಹುದಾದಂತಹ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೂರನೇ ವಿಚಾರ, 3 ಮುಖ್ಯ ಅಂಶಗಳನ್ನು ಹೇಳಿದ್ದಾರೆ. ಇದು ನ್ಯಾಯಕ್ಕೆ ಸಂಬಂಧಿಸಿದ್ದು, ಕಾನೂನಿಗೆ ಸಂಬಂಧಿಸಿದ್ದು, ಕೋರ್ಟ್ಗೆ ಸಂಬಂಧಿಸಿದ್ದು. ನಿಮಗೆ ಬೇಕಾದ ರೀತಿಯಲ್ಲಿ ಅದು ಇರೋದಿಲ್ಲ ಅನ್ನುವಂತಹ ಸುಳಿವನ್ನು ಕೊಡ್ತಿದ್ದಾರೆ. ಕೆಲವರು ಬಯಸಬಹುದು, BJP ಬಯಸಬಹುದು, ಇಲ್ಲ ನಾವೇನು ಅಬ್ಬರ ಮಾಡ್ತಿದ್ದೀವಿ ಅಥವಾ ನಾವೇನು ಆಗ್ರಹಿಸ್ತಿದ್ದೀವಿ ಅದಕ್ಕೆ ಸರಿಯಾದ ರೀತಿಯಲ್ಲಿ, ಅದಕ್ಕೆ ಸನಿಹ ಅನಿಸುವಂತಹ ರೀತಿಯಲ್ಲಿ, ಅದಕ್ಕೆ ಪೂರಕವಾದ ರೀತಿಯಲ್ಲಿ ಮಾಹಿತಿ ಇಲ್ಲದೆ ಹೋದರೆ ನಾವು ಗಲಾಟೆ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ಎನ್ನುವಂತಹ ಮೆಸೇಜನ್ನು ಈಗಾಗಲೇ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲೇ ಬಹುಪಾಲು ನಾಯಕರು ಪ್ರಚೋದನಕಾರಿಯಾಗಿ ಹೇಳಿಕೆಗಳನ್ನು ಕೊಟ್ಟಾಗಿದೆ ಮಾಧ್ಯಮಕ್ಕೆ. ಇಂತಹ ಸಂದರ್ಭದಲ್ಲಿ ಗೃಹ ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಕಾನೂನಿಗೆ ಸಂಬಂಧಿಸಿದ್ದು, ನ್ಯಾಯಕ್ಕೆ ಸಂಬಂಧಿಸಿದ್ದು, ಕೋರ್ಟ್ಗೆ ಸಂಬಂಧಿಸಿದ್ದು. ತಾಳ್ಮೆಯಿಂದ ಇರಿ, ಸಹನೆಯಿಂದ ಇರಿ. ಕೊನೆಯದ್ದು ಮುಖ್ಯವಾದಂಥದ್ದು, ಇದೆಲ್ಲಕ್ಕಿಂತಲೂ ಮುಖ್ಯವಾದಂಥದ್ದು, ಕಾನೂನಿನ ಮುಂದಿನ ಕ್ರಮಕ್ಕೂ ಕೂಡ ಅವರು ಕೇಳಬಹುದು. ನಾವು ಓಕೆ ಅನ್ನಬೇಕಾಗುತ್ತೆ. ಕೋರ್ಟ್ ತನಿಖೆ ನಡೀತಿದೆ, ತನಿಖೆ ಒಂದು ಹಂತಕ್ಕೆ ಬಂದು ನಿಂತಿರಬಹುದು ಅಥವಾ ಇನ್ನೂ ನಡೀತಾ ಇರಬಹುದು. ಆದರೆ SIT ತನಿಖಾಧಿಕಾರಿಗಳು ಕೋರ್ಟ್ ಮುಂದೆ ಹೋಗಿ BNS 193/9 ಪ್ರಕಾರ ಸ್ವಾಮಿ ನಾವಿಷ್ಟು ಈ ಹಂತಕ್ಕೆ ಬಂದು ನಿಂತಿದ್ದೀವಿ, ಇಂಥವರನ್ನು ನಾವು ಅರೆಸ್ಟ್ ಮಾಡಬೇಕು ಅಥವಾ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕು, ಅದಕ್ಕೆ ಅನುಮತಿ ಕೊಡಿ ಅಂತ ಕೇಳಬಹುದು, ಕೇಳದೇನೂ ಇರಬಹುದು. ಆದರೆ ವಿಶೇಷವಾದಂತಹ ಅನುಮತಿ ಬೇಕಿದ್ರೆ ಕೋರ್ಟ್ ಬಳಿ ಕೇಳ್ತಾರೆ. ಅದನ್ನೇ
ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಕಾನೂನಿನ ಕ್ರಮ ನಡೆಯುತ್ತೆ, ಜರುಗುತ್ತೆ. ಅದು ಅರೆಸ್ಟ್ ಇರಬಹುದು, ನೋಟಿಸ್ ಇರಬಹುದು, ವಿಚಾರಣೆ ಇರಬಹುದು. ಅದೆಂಥವರೇ ದೊಡ್ಡವರಾಗಿದ್ರೂ ಕೂಡ ಅವರ ವಿಚಾರಣೆ ಅಥವಾ ಕಾನೂನಿನ ಮುಂದಿನ ಕ್ರಮ ಅಗತ್ಯವಾಗಿ ನಡೆಯುತ್ತೆ ಅನ್ನೋ ಮೂಲಕ ಸೋಮವಾರ ಅವ್ರು ಎಷ್ಟು ಮಾಹಿತಿ ಕೊಡ್ತಾರೋ ಬಿಡ್ತಾರೋ, ಆದರೆ ಒಂದು ಸ್ಪಷ್ಟತೆ ಕೊಟ್ಟಿದ್ದಾರೆ. ಇದು ಕೋರ್ಟ್ಗೆ ಸಂಬಂಧಿಸಿದ್ದು, ಒಂದು ಕಾನೂನಿನ ಚೌಕಟ್ಟಿನಲ್ಲಿ ನಡೀತಿರುವಂತಹ ತನಿಖೆ, ನಾವೇನೂ ಮಾಡೋಕ್ಕಾಗಲ್ಲ, ನೀವು ರಾಜಕಾರಣ ಮಾಡಬೇಡಿ, ನಾವು ರಾಜಕಾರಣ ಮಾಡೋದಿಲ್ಲ ಅನ್ನುವಂಥ ಸುಳಿವನ್ನು ಕೊಡುವುದರ ಜೊತೆಯಲ್ಲಿ ಕಾನೂನಿನ ಕ್ರಮ ಜರುಗುತ್ತೆ, ಕಾನೂನಿನ ರೀತಿಯಲ್ಲಿ ಕ್ರಮ ಆಗತ್ತೆ. ಅರೆಸ್ಟ್ ಇರಬಹುದು, ನೋಟಿಸ್ ಇರಬಹುದು, ಏನೋ ಒಂದು ಆಗತ್ತೆ, ಅದು ಮುಂದಿನ ದಿನಮಾನಗಳಲ್ಲಿ ನಡೆಯುತ್ತೆ. ಖುದ್ದು ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಹೇಳಿರೋ ಪ್ರಕಾರ SIT ರಚನೆ ಆದಾಗ ಅದಕ್ಕೆ ಕಾಲಮಿತಿ ನಿಗದಿ ಮಾಡಿಲ್ಲ, 6 ತಿಂಗಳು 180 ದಿನ ಅನ್ನುವಂಥದ್ದನ್ನು ಕೂಡ ಹೇಳಿಲ್ಲ. ಅಲ್ಲಿಗೆ ಈ ತನಿಖೆಯ ವರದಿ ಬಂದೇ ಬರುತ್ತೆ, ಮಧ್ಯಂತರ ವರದಿ ಕೊಡ್ತಾರೆ ಅಂತ ಏನು ಪ್ರತಿಪಾದನೆ ಮಾಡ್ತಿದ್ದಾರೆ, ಕಾನೂನಿಗೆ ವಿರುದ್ಧವಾಗಿ ಈ ನೆಲದ ನೀತಿ ರೀತಿ ರಿವಾಜುಗಳಿಗೆ ವ್ಯತಿರಿಕ್ತವಾಗಿ ಬಿಜೆಪಿ ನಾಯಕರು ಏನು ಮಾತಾಡ್ತಿದ್ದಾರೆ ಅದು ಸುಳ್ಳಾಗುತ್ತೆ. ಬದಲಾಗಿ ಒಂದಷ್ಟು ಮಾಹಿತಿಯನ್ನು ಕೊಡಬಹುದು. ಆ ಮಾಹಿತಿ ಕೂಡ ಕಾನೂನಿನ ಚೌಕಟ್ಟಿನ ಅಡಿಯಲ್ಲೇ ಇರುತ್ತೆ. ಅದು ಬಂದ ಮೇಲೂ ಕೂಡ ಪರವಾಗಿರೋರು ಎಗರಾಡೋದಾಗ್ಲಿ, ವಿರೋಧವಾಗಿರೋರು ಅಬ್ಬರಿಸೋದಾಗ್ಲಿ ಏನೂ ಮಾಡೋಕ್ಕಾಗಲ್ಲ. ತನಿಖೆ ಪರಿಪೂರ್ಣವಾಗೋ ತನಕ ಎಲ್ಲರೂ ಕೂಡ ತಾಳ್ಮೆಯಿಂದಲೇ ಇರಬೇಕಾಗತ್ತೆ. ನಾವೇಳಿ ಸರಿ ಇದೆ ಅಂತ ಇವರು, ಇಲ್ಲ ನಾವೇಳಿ ಸರಿ ಇದೆ ಅಂತ ಇವರು ಎಗರಾಡುವಂಥದ್ದನ್ನೂ ಕೂಡ ಕೋರ್ಟ್ ಸೂಕ್ಷ್ಮವಾಗಿ ನೋಡುತ್ತೆ. ಈಗಾಗಲೇ ಸಾಕಷ್ಟು ಮೀಡಿಯಾ ಟ್ರಯಲ್ಗಳಾಗೋಗಿದೆ. ನಾಳೆ ಏನು ಬರುತ್ತೋ ಅದ್ರ ಮೇಲೆ ಮತ್ತೊಂದು ಟ್ರಯಲ್ ನಡೆಯುವಂತಹ ಸಾಧ್ಯತೆಗಳು ಇರುತ್ತೆ. ಆದರೆ ಇವೆಲ್ಲವೂ ಕೂಡ ತಪ್ಪು. ಕಾನೂನಿನ ಚೌಕಟ್ಟಿನಲ್ಲಿ ನಾಗರಿಕರಾಗಿ ನಾವು ವರ್ತಿಸಬೇಕಾದಂತಹ ರೀತಿಯಲ್ಲಿ ಸೌಜನ್ಯಯುತವಾಗಿ ಸಂಯಮದಿಂದ ವರ್ತಿಸದೇ ಹೋದರೆ ಕೋರ್ಟ್ ಮತ್ತು ಕಾನೂನು ಸೂಕ್ಷ್ಮವಾಗಿ ನೋಡುತ್ತೆ. ಸೂಕ್ಷ್ಮ ರೀತಿಯಲ್ಲೇ ಮುಂದಿನ ದಿನಮಾನಗಳಲ್ಲಿ ಪಾಠ ಕಲಿಸುತ್ತೆ. ಒಂದಂತೂ ಪಕ್ಕ, ಗೃಹ ಸಚಿವರು ಮಧ್ಯಂತರ ವರದಿ ಸಬ್ಮಿಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದಷ್ಟು ಮಾಹಿತಿಯನ್ನು ಕೊಡಬಹುದು, ಒಂದಷ್ಟು ಮಾಹಿತಿಯನ್ನಷ್ಟೇ ಕೊಡಬಹುದು. ಜೊತೆಯಲ್ಲಿ ಸರಿತಪ್ಪುಗಳ ಪಕ್ಕಾ ಲೆಕ್ಕವನ್ನು ಕೂಡ ನಾಳೆ ಸೋಮವಾರ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಂದಂತೂ ಪಕ್ಕ, ಯಾರು ತಪ್ಪಿತಸ್ಥರಿದ್ದಾರೆ, ಈ ಕಡೆ ಇರಬಹುದು ಈ ಕಡೆ ಇರಬಹುದು, ಅವರಿಗೆ ಪಕ್ಕ ಒಂದು ಶಿಕ್ಷೆ ಆಗೇ ಆಗತ್ತೆ. ಅದಂತೂ ಕಟ್ಟಿಟ್ಟ ಬುದ್ಧಿ. ಧರ್ಮಸ್ಥಳ ರ್ಯಾಲಿ ಮಾಡ್ತಾರೆ, ಅದು ರಾಜಕೀಯದ ರ್ಯಾಲಿ, ಪೊಲಿಟಿಕಲ್ ರ್ಯಾಲಿ, ಧಾರ್ಮಿಕ ರ್ಯಾಲಿ. ಧರ್ಮಸ್ಥಳ ಏನಾದ್ರೆ ಆಸ್ತಿ ಸಾರ್ವಜನಿಕ ಸ್ವತ್ತು. ಉಸ್ತುವಾರಿ ಸಚಿವರುಗಳಾಗಿರುವಂತ ದಿನೇಶ್ ಗುಂಡೂರಾವ್ ಅವರು ಇವತ್ತು ಲೆಫ್ಟಿಸ್ಟ್ ಕೆಲವು ಗುಂಪುಗಳೇನಿದ್ದಾವೆ ಅವರ ಒತ್ತಡಕ್ಕೆ ಮಣಿದು ನಾವು ಇದಕ್ಕೆ ತನಿಖೆಗೆ ಆದೇಶ ಮಾಡಿದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸ್ವತಃ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇದರ ಹಿಂದೆ ಒಂದು ಷಡ್ಯಂತ್ರ ಅಡಗಿದೆ ಅನ್ನೋ ಮಾತನ್ನ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಇವತ್ತು ನಾವಿಲ್ಲಿ ಬಂದಿರತಕ್ಕಂಥದ್ದು ಅಥವಾ ನಾವು ಇಷ್ಟೇನೆ, ಇವತ್ತೇನು ತನಿಖೆ ನಡೀತಾ ಇದೆ, ತನಿಖೆಯ ಬರದಲ್ಲಿ ಏನು ಅಪಪ್ರಚಾರಗಳು ನಡೀತಾ ಇದೆ, ಈ ಅಪಪ್ರಚಾರಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಯಾರು ಮಾಡಬೇಕು? ರಾಜ್ಯ ಸರ್ಕಾರವೇ ಮಾಡಬೇಕಾಗಿತ್ತು. ರಾಜ್ಯ ಸರ್ಕಾರ ಈ ಅಪಪ್ರಚಾರಗಳಿಗೆ ಕಡಿವಾಣ ಹಾಕ್ದೇನೆ ಇವತ್ತು ಅಪರಾಧವನ್ನೇ ಎಸಗಿದೆ. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಅಪಪ್ರಚಾರಕ್ಕೆ ಇವತ್ತು ಕಡಿವಾಣ ಹಾಕದೇ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾಡಿನ ಜನತೆ ಒಂದು ಕ್ಷಮೆನ ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ.